ಇದು ಬೆಂಗಳೂರಿನ ಒಂದು ಶ್ರೀಮಂತ ಕುಟುಂಬ. ಈ ಮನೆಯ ಮುಖ್ಯಸ್ಥನೇ ರಾಜೀವ. ಅವರ ಪಕ್ಕದಲ್ಲೇ ನಿಂತಿರುವುದು ಅವರ ಮೊದಲನೆಯ ಹೆಂಡತಿ ರೇಖಾ. ಇವತ್ತು ಆಫೀಸ್ಗೆ ಹೋಗ್ಬೇಕಾ? ನಾನು ಹೇಳಿದ್ ನಿಮ್ಗೆ ನೆನ್ಪಿಲ್ವಾ? ಅವಾಗ ಮರ್ತೋಗ್ತೀರಪ್ಪ. ನಾನು ಹೇಳಿದ್ದೆ ತಾನೇ, ಇವತ್ತು ಆಸ್ಪತ್ರೆಯಲ್ಲಿ ಚೆಕಪ್ ಇದೆ, ನನಗೆ ಹೋಗ್ಬಿಟ್ಟು ಬರೋಣ ಅಂತ. ರೇಖಾ, ಇವತ್ತು ಒಂದು ಅರ್ಧ ಗಂಟೆ ಕೆಲಸ ಇದೆ. ಬೈಯರ್ಸ್ ಬರ್ತಾ ಇದ್ದಾರೆ, ಅವ್ರ ಹತ್ರ ಮೀಟಿಂಗ್ ಮುಗಿಸ್ಕೊಂಡು ಬೇಗ ಬರ್ತೀನಿ. ಅಕಸ್ಮಾತ್ ಏನಾದರೂ ಟೈಮ್ ಆದರೆ ನೀನು ಆಸ್ಪತ್ರೆಗೆ ಹೋಗಿರೋ, ನಾನು ಅಲ್ಲೇ ಬಂದು ಮೀಟ್ ಆಗ್ತೀನಿ. ಯಾವಾಗ ನೋಡು ಬಿಸ್ನೆಸ್ ಬಿಸ್ನೆಸ್ ಬಿಸ್ನೆಸ್. ಆ ಬಿಸ್ನೆಸ್ ಮೇಲಿರೋ ಪ್ರೀತಿ ಎಂಟಿ ಮೇಲಿಲ್ಲ, ಮನೆ ಮೇಲಿಲ್ಲ. ಯಾಕಂಗೆ ಹೇಳ್ತೀಯಾ? ನೀನು ನನ್ನ ಲಕ್ಷ್ಮಿ ಅಲ್ವಾ? ನಿನ್ನ ಮದುವೆ ಆದಮೇಲೆ ತಾನೇ ನಾನು ಇಷ್ಟೆಲ್ಲ ಬೆಳೆದಿದ್ದು. ನೀನು ನನ್ನ ಮುದ್ದಿನ ರಾಣಿ. ಈ ತರ ಎಲ್ಲ ಪೂಸಿ ಹೊಡೆದಿ ಸಾಕು. ಹೋಗಿ ಅದೇನ್ ಕೆಲಸ ಇದೆಯೋ ಮುಗಿಸ್ಕೊಂಡು ಬೇಗ ಬನ್ನಿ. ಸರಿ ಸ್ವೀಟ್ ಆರ್ಟ್, ಬಾಯ್. ರಮ್ಯಾ ಬಾಯಿಲಿ ಸ್ವಲ್ಪ ಆಸ್ಪತ್ರೆಗೆ ಹೋಗ್ಬಿಟ್ಟು ಬರ್ಬೇಕು. ನೀನು ನನ್ನ ಜೊತೆ ಬರ್ತೀಯಾ? ಏನಕ್ಕ ಕೂಗ್ದಲ್ಲ? ಕಣೆ, ಆಸ್ಪತ್ರೆಗೆ ಹೋಗ್ಬೇಕಾಗಿತ್ತು. ನಾನೊಬ್ಬಳೆ ಹೆಂಗ್ ಹೋಗೋದು? ಇವ್ರು ಬೇರೆ ಕೆಲಸ ಇದೆ, ಒಂದು ಅರ್ಧ ಗಂಟೆ ಬರ್ತೀನಿ ಅಂತ ಹೇಳಿ ಹೋಗ್ಬಿಟ್ರು. ಅದಕ್ಕೆ ನೀನಾದ್ರೂ ಬರ್ತೀಯೇನೋ ನನ್ನ ಜೊತೆ ಅಂತ. ಸರಿ ಅಕ್ಕ, ಅದಕ್ಕೇನಂತೆ, ನಡಿ ಹೋಗೋಣ. ಹಲೋ ಡಾಕ್ಟರ್, ನಾನು ರಮ್ಯಾ ಅಂತ, ಇವ್ರ ತಂಗಿ. ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ ಡಾಕ್ಟರ್? ಎಲ್ಲ ನಾರ್ಮಲ್ ಆಗಿದೆಯಾ? ಹ್ಞೂ ಮೇಡಮ್, ಎಲ್ಲ ನಾರ್ಮಲ್ ಆಗಿದೆ. ನಾನು ಕೊಟ್ಟಿರೋ ಮಾತ್ರೆ ಟಾನಿಕು ಟೈಮ್ ಟು ಟೈಮ್ ಸರಿಯಾಗಿ ತೊಗೊಬೇಕು ಅಷ್ಟೇ, ಇನ್ನೇನು ಪ್ರಾಬ್ಲಮ್ ಇಲ್ಲ. ಓಕೆ ಡಾಕ್ಟರ್, ತುಂಬಾ ಥ್ಯಾಂಕ್ಸ್. ಬರ್ತೀವಿ. ಸರಿ ಮೇಡಮ್, ಆಲ್ ರೈಟ್. ಏನಮ್ಮ, ಹೋಗ್ಬಿಟ್ಟು ಬಂದ ಆಸ್ಪತ್ರೆಗೆ? ಏನು ಹೇಳಿದ್ರು ಡಾಕ್ಟ್ರು? ಹೇಳ್ತಾರೆ ಎಲ್ಲ ನಾರ್ಮಲ್ ಆಗೈತೆ, ಮಾತ್ರೆ ಟಾನಿಕ್ ತಗೊಬೇಕು ಅಂತ ಹೇಳ್ತಾರೆ. ನೀವು ಕಡೆಗೂ ಬರ್ಲಿಲ್ವಲ್ಲ? ಅಯ್ಯೋ, ನೀನು ರಮ್ಯಾ ಹೋಗಿದ್ದೀರಾ ಅಂತ ಗೊತ್ತಾಯಿತು. ಅದಕ್ಕೆ ಸರಿ ಬಿಡು, ಬರ್ತಾರೆ ಅಂತ ಹೇಳಿ ನಾನು ಸೀದಾ ಮನೆಗೆ ಬಂದ್ಬಿಟ್ಟೆಮ್ಮ. ಅರೆ, ನೀವು ಯಾವಾಗ ಬಂದ್ರಿ? ಆಸ್ಪತ್ರೆಗೆ ಬರೋಕ್ಕಾಗಲಿಲ್ವಾ? ನಾನು ಅಕ್ಕ ಇಬ್ಬರೇ ಹೋಗಿದ್ವಿ, ನೀವು ಬಂದು ಕರ್ಕೊಂಬರ್ಬೋದಾಗಿತ್ತಲ್ವಾ? ಇಲ್ಲ, ನೀವಿಬ್ಬರು ಹೋಗಿದ್ದೀರಾ ಅಂತ ಗೊತ್ತಾಯಿತು. ಅದಕ್ಕೆ ನಾನೊಬ್ಬ ಯಾಕೆ 3 ಜನ ಹೋಗ್ಬಾರ್ದು ಅಂದ್ಬಿಟ್ಟು ಮನೆಗೆ ಸೀದಾ ಬಂದ್ಬಿಟ್ಟೆ. ಸರಿ, ನಿಮ್ಮ ಅಕ್ಕನಿಗೆ ಏನಾದರೂ ಕೊಡು ತಿನ್ನೋಕ್ಕೆ ಕುಡಿಯೋಕ್ಕೆ. ಹ್ಞೂ ಸರಿ, ಮರ್ತುಬಿಟ್ಟೆ. ಅಕ್ಕ, ಏನಾದರೂ ತಿಂತೀಯಾ ಅಥವಾ ಜ್ಯೂಸ್ ಗೀಸ್ ತರಲ್ಲ? ಬೇಡ ಇರಮ್ಮ, ಇನ್ನೊಂದು ಅರ್ಧ ಗಂಟೆ ಹಂಗೆ ರೆಸ್ಟ್ ಮಾಡ್ತೀನಿ, ಆಮೇಲೆ ಬೇಕಂದ್ರೆ ಕೇಳ್ತೀನಿ. ಸರಿ, ಏನಾದರೂ ಬೇಕಂದ್ರೆ ಕೇಳಕ್ಕ, ನಾನು ಅಡುಗೆ ಮನೇಲಿ ಇರ್ತೀನಿ. ಓ, ನಾನು ಈ ರಮ್ಯಾ ಬಗ್ಗೆ ಹೇಳೋದೇ ಮರ್ತುಬಿಟ್ಟೆ ಅಲ್ವಾ? ರಮ್ಯಾ ಯಾರೂ ಅಲ್ಲ, ರೇಖಾಳ ಸ್ವಂತ ತಂಗಿನೇ. ಇವಳು ರೇಖಾಗೂ ಮತ್ತು ರಾಜೀವ್ಗೆ ಮದುವೆಯಾಗಿ 10 ವರ್ಷ ಆದರೂ ಮಕ್ಕಳಾಗಲಿಲ್ಲ. ಅದಕ್ಕೆ ರೇಖಾ ಏನು ಮಾಡಿದ್ಲು, ತನ್ನ ತಂಗಿನ ಮದುವೆ ಮಾಡ್ಕೊಂಡ್ರೆ ಅವಳಿಗಾದ್ರೂ ಮಕ್ಕಳಾಗ್ಬೋದು ಅಂತ ಹೇಳಿ ಅವಳನ್ನೇ 2ನೇ ಹೆಂಡತಿಯಾಗಿ ತನ್ನ ಗಂಡನಿಗೆ ಮದುವೆ ಮಾಡಿಸ್ತಾಳೆ. ಕತೆ ಮುಂದುವರಿಯುತ್ತೆ. ಈ ಕತೆ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಪ್ಲೀಸ್.